ಈ ಚುನಾವಣೆಯಿಂದ ಆಗಿರೋ ಗೆಲುವ ಈಗ ನೀವು ಮಾಧ್ಯಮದವರು ಇದನ್ನೇ ಹೇಳೋದು, ನೀವು ಯಾವತ್ತು ತೋರಿಸಿದೆ ಪೆನ್ ಡ್ರೈವ್ ನಿಮ್ಮ ಇದರಲ್ಲಿ ಅವನು ಫಾರಿನ್ಗೆ ಹೋಗಿ ಆದ 2 ದಿವಸದ ಮೇಲೆ ಅವನು 26 ಕೋಟಿ ಆಗಿ ಫಾರಿನ್ಗೆ ಹೋಗಿದ್ದಾನೆ. ನಾವೆಲ್ಲ ಸರ್ಕಾರ ಅವ್ರಿಗೆ ಸರ್ಕಾರಕ್ಕೆ ಗಮನಕ್ಕೆ ಬಂದದ್ದೇ 27ನೇ ತಾರೀಕು 27ನೇ ತಾರೀಕು SIT ರಚನೆ ಮಾಡಿ ಆದಮೇಲೆ ಅವನು ಮೊದಲನೇ ನಿಮ್ಮ ಮಾಧ್ಯಮದವರಿಗೆ ಮತ್ತೆ ಎಲ್ಲ ಅದು ಯಾರ್ಯಾರು ಪೆನ್ ಡ್ರೈವ್ಗೆ ಹಿನ್ನೆಲೆ ಇದ್ದರು ಅವರೆಲ್ಲರೂ ಯಾವುದೇ ಕಾರಣಕ್ಕೂ ಪೆನ್ ಡ್ರೈವನ್ನು ಅವನ ಅಶ್ಲೀಲವಾದಂಥ ದೃಶ್ಯಗಳನ್ನು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡ್ಬೋದು ಅಂತ ಕೋರ್ಟ್ನಲ್ಲಿ ಸ್ಟೇ ತಗೊಂಡಿದ್ದ ಅವನು. ಸ್ಟೇ ತಗೊಂಡಿದ್ರ ಪ್ರತಿಫಲ ಯಾರೊಬ್ಬರು ಅದನ್ನು ಈಚೆ ಕಡೆಗೆ ತಿಳಿದಿಲ್ಲ. ಯಾರ ಹತ್ರ ಒಬ್ಬರು ಇದ್ದರೆ ಅದನ್ನು ಯಾರಿಗಾರು ಇನ್ನೊಬ್ರಿಗೆ ಒಬ್ಬನಿಗೆ ತೋರಿಸೋದು ಬಿಟ್ಟರೆ ಇನ್ನೊಬ್ರಿಗೆ ತೋರಿಸಿಲ್ಲ. ಅದು ಪೆನ್ ಡ್ರೈವ್ ಹೊರಗೆ ಬಂದದ್ದೇ ವೋಟ್ ಹಾಕಿದ ಸಾಯಂಕಾಲ 7 ಗಂಟೆ ಮೇಲೆ ಪವರ್ ಟಿವಿಯನ್ನು ಒಬ್ಬರು ಮಾತ್ರ ಈ ರೀತಿ ಆಗಿದೆ, ಇದು ಪ್ರಜ್ವಲ್ ರೇವಣ್ಣಂದು ಅಂತ ಮುಖ ಹೇಳಿದ್ದು. ಅಲ್ಲಿವರೆಗೂ ಯಾರಿಗೂ ಇದು ಗೊತ್ತಿಲ್ಲ. ಪೆನ್ ಡ್ರೈವ್ಗೂ ಇದಕ್ಕೂ ಸಂಬಂಧ ಇಲ್ಲ. ನಾವು ಪೆನ್ ಡ್ರೈವ್ ಇಲ್ಲ, ಪೆನ್ ಡ್ರೈವ್ಗೋಸ್ಕರ ಗೆದ್ದಿದ್ದೀವಿ ಅಂತ ನಾವು ನಮ್ಮ ಕಾರ್ಯಕರ್ತರಿಗೆ ಯಾಕೆ ಅವಮರ್ಯಾದೆ ಮಾಡ್ತೀವಿ? ನಾವು ಭಾಳ ಕಷ್ಟಪಟ್ಟು ಹೋರಾಟ ಮಾಡಿ ಭಾಳ ಶ್ರದ್ಧೆಯಿಂದ ಗೆದ್ಕೊ ಬಂದಿದ್ದೀವಿ. ನಮ್ಮ ಹೋರಾಟದ ಫಲ ಇದೆ ಇದರಲ್ಲಿ. ಅದು ಬಿಟ್ಬಿಟ್ಟು ಯಾವುದೋ ಪೆನ್ ಡ್ರೈವ್ಗೆ ಯಾಕೆ ಹಾಕ್ತೀರಿ? ಪೆನ್ ಡ್ರೈವ್ ಬಂದದ್ದು ನೀವು ತೋರಿಸಿದ್ದೆ ಯಾವತ್ತೇಳಿ? ನೀವು 27ನೇ ತಾರೀಕು ತೋರಿಸಿ 26ನೇ ತಾರೀಕು ಚುನಾವಣೆ ನಡೆದೈತೆ, 27ನೇ ತಾರೀಕು ತೋರಿಸ್ಬಿಟ್ಟು ಪೆನ್ ಡ್ರೈವ್ ಅಂದರೆ ಅಂದರೆ ನೀವು ಮಾಧ್ಯಮದವ್ರು ಹೋಗ್ತೀರಂದ್ರೆ ಮಾಧ್ಯಮದವ್ರು ಯಾವತ್ತು ತೋರಿಸಿದ್ರು? SIT ಫಾರಮ್ ಆದ ಬೆಳಿಗ್ಗೆ ನೀವು ತೋರಿಸಿದ್ದು. ಅಲ್ಲಿವರೆಗೂ ಯಾರು ತೋರಿಸಿದರು? ಯಾರಿಗೆ ಗೊತ್ತಿತ್ತು ಹಿಂಗೆ ಐತೆ ಪೆನ್ ಡ್ರೈವ್ ಅಲ್ಲಿ ಐತೆ ಅಂತ? ಯಾರಿಗೆ ಗೊತ್ತಿತ್ತು? ಅವನು ಯಾರೋ ದೇವರಾಜೇಗೌಡ ನಾನು ಪತ್ರಿಕಾಗೋಷ್ಠಿ ಮಾಡಿದ್ದೆ ಅವತ್ತು. ಪೆನ್ ಡ್ರೈವ್ ಸಿಗಾಕೊಂಡು 3 ದಿವಸದ ಮೇಲೆ ನನ್ನ ಹತ್ರ ಇತ್ತು, ನನಗೆ ಯಾರೋ ತಂದು ಕೊಟ್ಟದ್ದ, ನಾನು ಅದು ಸೀಲ್ ಮಾಡಿ ಇಟ್ಟಿದ್ದೆ ಅಂತ ಹೇಳಿದ್ದ ಅವನು. ಅವೆಲ್ಲ ನಮ್ಗೇನು ಗೊತ್ತಿರುತ್ತೆ? ಒಳ್ಳೆ ಒತ್ತರದಲ್ಲಿ ನಡೆದಿರೋದು ಏನು ಹಾಸನ ಜಿಲ್ಲೆ ಜನಕ್ಕೆಲ್ಲ ಗೊತ್ತುತ್ತಾ? ಯಾರಿಗಾರ ಗೊತ್ತಿದ್ರು ಒಂದು 25-30 ಜನಕ್ಕೆ ಗೊತ್ತಿರ್ಬೋದು. ಅದು ಕೋರ್ಟ್ರ ಸ್ಟೇ ಐತಪ್ಪ, ನಾವೆಲ್ಲರ ಅನೌನ್ಸ್ ಮಾಡಿಬಿಟ್ರೆ ಎಲ್ಲಿ ನಮ್ಮನ್ನು ತೊಗೊಂಡು ಕೋರ್ಟ್ರಲ್ಲಿ ಕಟ್ಕಟ್ಟೆ ಇಟ್ಟಿಸ್ತಾರೋ ಆಮೇಲೆ ಅಂತ ಹೇಳ್ಬಿಟ್ಟು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತೇಳಿ ಒಬ್ಬರು ಪ್ರಚಾರ ಮಾಡಲಿಲ್ಲ. ಒಬ್ಬರು ಪ್ರಚಾರ ಮಾಡಲಿಲ್ಲ. ಗೊತ್ತಿಲ್ಲ ನಮ್ಗೆ ಯಾರಿಗೂ. ನಮಗೆ ಗೊತ್ತಿರೋ MLA ನಮಗೆ ಅದೇನು ಅಂತ ಗೊತ್ತಿಲ್ಲ. ಇವನು ಸುರಿದದ್ದು 26ನೇ ತಾರೀಕು ಸಂಜೆ, ಎಲೆಕ್ಷನ್ ಇದಾದ ಸಂಜೆನ ಏನೋ ಯಾರ್ಯಾರು ಶುರು ಮಾಡಿರೋ, ಯಾವನ್ ಸುರಿದ್ನೋ ಯಾವನ್ ತಗೊಂಡೆ ಹಾಕಿದ್ನ ನಮಗೆ ಗೊತ್ತಿಲ್ಲ. ಒಟ್ಟಾರೆ 26ನೇ ತಾರೀಕು ಸಂಜೆ ಹಿಂಗೆಲ್ಲ ಬಿದ್ದವಂತೆ ಅಂತ ಪ್ರಚಾರ ಆಯ್ತು. ಎಲ್ಲೆಲ್ಲಿ ನೋಡಿದ್ರು ಪ್ರಚಾರ ಆಯ್ತು. 26ನೇ ತಾರೀಕು ಸಂಜೆ ಅದಾಗಿರೋದು. 26ನೇ ತಾರೀಕು ಬೆಳಿಗ್ಗೆ ಎಲೆಕ್ಷನ್ ಮುಗಿದೋಯ್ತು. 26 ಸಂಜೆ ಗೊತ್ತಾಗಿದೆ ಎಲ್ಲರಿಗೂ ಪೆನ್ ಡ್ರೈವ್. ಅದ್ರ ಪ್ರಭಾವ ಈ ಎಲೆಕ್ಷನ್ ಮೇಲೆ ಆಗಿಲ್ಲ. ಎಲ್ಲ ಪ್ರಭಾವ ಎಲ್ಲ ನಮ್ಮ ವೈಯಕ್ತಿಕವಾದ ವರ್ಚಸ್ಸಿನ ಮೇಲೆ ನಮ್ಮ ಕಾರ್ಯಕರ್ತರು ಹೋರಾಟದ ಮೇಲೆ ಗೆದ್ದಿದ್ವಿ. ದೇವೇಗೌಡರ ಕುಟುಂಬದ ವಿರುದ್ಧ ಗೆದ್ದಿದ್ವಿ. ಅವರ ವಿರುದ್ಧ, ರಾಜಕಾರಣದ ವಿರುದ್ಧ ಗೆದ್ದಿದ್ವಿ ನಾವು. ಇದು ಪ್ರಥಮ ಬಾರಿ. ಎಲ್ಲಿ ಬೇಕಾದ್ರೂ ಹೇಳ್ತೀವಿ, ಸಾಬೀತು ಮಾಡಿ ತೋರಿಸ್ತೀವಿ ನಾವು. ಅಲ್ಲ, ಕಳೆದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆ ಹೇಳಿದ್ರು ಅವ್ರು ಪತ್ರಿಕಾಗೋಷ್ಠಿ ಹಾಸನದಲ್ಲಿ. ದೇವರಾಜೇಗೌಡ ಆಗಲ್ಲ ಹೇಳಿದ್ದು. ದೇವರಾಜೇಗೌಡ ಅಲ್ಲಿಗೆ ಒಂದು 4-5 ತಿಂಗಳ ಹಿಂದೆ ಒಂದು ಲೆಟ್ರೇಟ್, ಒಂದು ಪೆನ್ ಡ್ರೈವ್ ನನ್ನ ಹತ್ರ ಎಂಥದ್ದು ಇದೆ, ಇಸ್ಲಿನ ಇದು, ಅದು ಬಿಡ್ತೀನಿ ಅಂತೇಳಿ ಅವ್ನು ಹೇಳ್ಕೊಂಡೇ ಇದ್ದ. ಅವ್ನು ಯಾರಿಗೂ ಬಿಟ್ಟಿರಲಿಲ್ಲ. ಯಾವನ್ ಬಿಟ್ಟ ಯಾರಿಗೂ ಗೊತ್ತು? ಯಾವನೋ ಬಿಟ್ಟ SIT ಆಯ್ತಲ್ಲ, SIT ಆಯ್ತಲ್ಲ, ಈಗ ಬಿಟ್ಲಿ. ದೇವರಾಜೇಗೌಡ ಹೇಳಿದ್ನಲ್ಲ ನನ್ನ ಹತ್ರ ಒಂದು ಐತೆ ಅಂತವ, ಅವನೇ ಬಿಟ್ಟಿರ್ಬೇಕು. NR ಸರ್ಕಲಲ್ಲಿ ಮಾಡ್ತೀನಿ ಬಿಡ್ತೀನಿ ಅಂತಂದಲ್ಲ, ಅವನೇ ಬಿಟ್ಟಿರ್ಬೇಕು. ಅಲ್ಲ, ಅಲ್ಲಿ LED ಹಾಕ್ಬಿಟ್ಟು ತೋರಿಸ್ತೀವಿ ಅಂತ LED ಹಾಕಿ ತೋರಿಸಿಲ್ವಲ್ಲ ಅವರು. ಅವ್ರು ತೋರಿಸ್ಲಿಲ್ಲ, ಮನೆಗೆ ಹಂಚಿಬಿಟ್ರು. ಯಾರ್ಯಾರಿಗೆ ಮನೆಗೆ ಹಂಚಕ್ಕಾಗುತ್ತೇನ್ರಿ? ಒಂದು 5 ಲಕ್ಷ ಕುಟುಂಬ ಇರೋ ಮನೆಗೆ ಯಾರೋ ಅಲ್ಲೊಂದು ಹೆಸರು ಅಲ್ಲೇ ಯಾವನ್ ನೋಡ್ದೆ ಓದ ಸಿಗಾಕೊಂಡು ಅದು ಪೂರ್ಣ ಬಂದದ್ದು. ನೀವೆಲ್ಲಾ ಮಾಧ್ಯಮದವರು ಸಾರಾಸಟ್ಟಾಗಿ ಇದು ಆಗಿದೆ ಅಂತೇಳಿ ನೀವು ಮಾಧ್ಯಮದವ್ರು ಬರೋವರೆಗೂ ಜನಕ್ಕೆ ಗೊತ್ತಿರಲ್ಲ. ಅದನ್ನು ಹೋಲಿಕೆ ಮಾಡಿ. ಯಾಕೆಂದ್ರೆ ನಿಷ್ಠಾವಂತರ ಕಾರ್ಯಕರ್ತರ ನಾವು ಗೆದ್ದು ಬಂದು ನೀವು ಎಂಥದ್ದು ಪೆನ್ ಡ್ರೈವ್ ಅಂದ್ರೆ ನಾವೆಲ್ಲ ಆತ್ಮಹತ್ಯೆ ಮಾಡಿ. ಈಗ ದೇವೇಗೌಡರ ಕುಟುಂಬದ ವಿರುದ್ಧ ಹೋರಾಟಕ್ಕಾಗಲ್ಲ. ಪ್ರೀತಮ್ ಗೌಡ್ರ ಏನೋ ನಿಮ್ಗೆ ನಿಮ್ಮ ಅಭ್ಯರ್ಥಿಗೆ ಸಪೋರ್ಟ್ ಕೊಟ್ಟಿದ್ದು, ಬಾಹ್ಯ ಬೆಂಬಲ ಕೊಟ್ಟರು ಅಂತ ಇದೆ. ಅವರು BJPಗೆ ಸಹಾಯ ಮಾಡಿದ್ದಾರೆ, BJP ಜೊತೆ ಕ್ಯಾನ್ವಾಸ್ ಮಾಡಿದ್ದಾರೆ, ಮೆರವಣಿಗೆ ಮಾಡಿದ್ದಾರೆ. BJP ಯಾವ ಓಟ್ ಯಾರಿಗೆ ಹಾಕಿರೋ ನಮಗೆ ಗೊತ್ತಿಲ್ಲ, ನಾವೇನು ನೋಡಕ್ ಹೋಗಿಲ್ಲ. ಓಟ್ ಯಾರಿಗೆ ಹಾಕಿರೋ ಗೊತ್ತಿಲ್ಲ. ಅವರಂತೂ ನಮಗೆ ನೇರವಾಗಿ ಬಂದು ಸಪೋರ್ಟ್ ಮಾಡಿಲ್ಲ. ಅವರಂತೂ BJP ಸಪೋರ್ಟ್ ಮಾಡಿದ್ದಾರೆ. ಅವ್ರು ಏನು ಮಾಡಿದ್ದಾರೆ ಅಲ್ಲ, JDS ಸಪೋರ್ಟ್ ಮಾಡಿದ್ದಾರೆ, ನಮಗೆ ಗೊತ್ತಿಲ್ಲ. ಏನು ನಿನ್ನೆ ಫಲಿತಾಂಶ ನಮ್ಮ ಜಿಲ್ಲಾ ಎಲ್ಲ ನಾಯಕರ ಒಂದು ಒಗ್ಗಟ್ಟಿನ ಶ್ರಮ ಮತ್ತು ರಾಜ್ಯ ಘನ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಒಂದು 8 ಕ್ಷೇತ್ರದಲ್ಲಿ ಬಂದು ಪ್ರಚಾರ ಮಾಡಿದಂಥ ಒಂದು ಫಲದಿಂದ ಮತ್ತು ಸರ್ಕಾರದ 5 ಗ್ಯಾರಂಟಿ ಯಶಸ್ವಿಯ ಒಂದು ಫಲದಿಂದ, ಜೊತೆಗೆ ಒಂದು ಜಿಲ್ಲೆಯ ಬದಲಾವಣೆ ಗಾಲಿ ಏನು ಚುನಾವಣೆ ಸಂದರ್ಭದಲ್ಲೇ
ಬದಲಾವಣೆ ಮಾಡಬೇಕು, ಈ ಸರಿ ಕಾಂಗ್ರೆಸ್ ಬೆಂಬಲಿಸಬೇಕು ಅಂತ ಬಂದು ಒಂದು ಫಲಿತಾಂಶ ಬಂತು. ನನ್ನ ಸಂಸತ್ನಾಗ ಆಯ್ಕೆ ಮಾಡಿದ್ರು. ಅದರ ಫಲವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಭೇಟಿಗೆ ಹೋಗಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಸಿಕ್ಕಿದ್ರು. ಈಗ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಸಾಹೇಬರು ಭೇಟಿ ಮಾಡಿದ್ವಿ. ನಮ್ಗೆ ಒಂದು ಬೇಜಾರಿದೆ. ಈಗ ನಾನು ಗೆದ್ದಿರ್ಬೋದು, ಆದರೆ ಸುರೇಶ ನಾವು ಸೋತಿದ್ದು ನಮಗೆಲ್ಲ ಬೇಜಾರಿದೆ. ನಾವೆಲ್ಲ ಸೋತಂತೆ ಇದು ನಾವು ಮಾಧ್ಯಮ ಮುಖಾಂತರ ನಾವು ಕೇಳ್ಕೊಳ್ಳೋದಂಗೆ ಒಂದೇ. ಮತ್ತು ನಾನು ಸುರೇಶನವ್ರಿಗೂ ಅಲ್ಲ ಡಿ ಕೆ ಸಾಹೇಬ್ರಿಗೂ ಸಹ ನಾವು ಮನವಿಯನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಒಂದು ಉನ್ನತ ಅಧಿಕಾರ ಕೊಟ್ಟು ನಮಗೆಲ್ಲ ಕೈ ಬಲಪಡಿಸಿ. ಯಾಕಂತ ಹೇಳಿದ್ರೆ ಇವತ್ತು ನಾವು ರಾಜಕೀಯದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಸುರೇಶನವರೇ ಕಾರಣ. ಹಾಗಾಗಿ ಅವ್ರಿಗೆ ರಾಜ್ಯಸಭೆಯಲ್ಲಿ ಇಲ್ಲ ರಾಜ್ಯ ಮಟ್ಟದಲ್ಲಿ ಯಾವುದೇ ಅಧಿಕಾರ ಕೊಡಬೇಕು, ಅವ್ರನ್ನ ರಾಜಕೀಯವಾಗಿ ಉಪಯೋಗಿಸಬೇಕಂತ ಹೇಳಿದ್ರೆ ಅವರೊಂದು ರಾಜಕೀಯದಲ್ಲಿ ಪರಿಣಿತರು ಅಂತಲೇ ಹೇಳ್ಬೋದು. ಯಾಕಂತೇಳಿ ನಮ್ಮನ್ನೆಲ್ಲ ನಾವು ಮನೇಲಿದ್ದವ್ರನ್ನ ಕಳೆದ ಬಾರಿ ವಿಧಾನಸಭೆಗೆ ನಿಲ್ಲಿಸಿ ನೀನು ನಾಯಕ ಆಗ್ತೀಯ ಅಂತ ಹೇಳಿದ್ರು. ಇವತ್ತು ಅವರೇ ನನ್ನ ನಾಯಕನಾಗಿ ಮಾಡಿದ್ದಾರೆ. ಹಾಗಾಗಿ ಅವರೆಲ್ಲ ನಾವು ಇವತ್ತು ಅವರು ಸೋತಿದ್ರು ಸಹ ಅವ್ರ ಪರ ನಾವು ನಿಂತು ಅವರ ದುಃಖದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ. ಅದು ಸೋತರು ಅಂತ ಮಾತ್ರಕ್ಕೆ ಸೋಲು ಗೆಲುವು ಇದ್ದೇ ಇರ್ತದೆ. ಡಿ ಕೆ ಸಾಹೇಬರು ನಮಗೆ ಹೇಳ್ಕಳಿಸಿದ್ರು ಎಲ್ಲ ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗಿ ಅಂತ. ಎಲ್ಲ ಒಗ್ಗಟ್ಟಾಗಿ ಮುಂದಿನ ದಿನಗಳು ನಮ್ಮ ಜಿಲ್ಲೆಯಲ್ಲಿ ಸಹ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಬರ್ತದೆ. ಮುಂದಿನ 28ಕ್ಕೆ ವಿಧಾನಸಭೆ ಚುನಾವಣೆಗೆ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಅಂತ ನಮಗೆಲ್ಲ ಆದೇಶ ಮಾಡಿದ್ದಾರೆ. ಅದೇ ರೀತಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಜಿಲ್ಲಾ ನಾಯಕರೆಲ್ಲ. ಪರ್ಸನಲ್ ಎಲ್ಲ ಇಲ್ಲೆಲ್ಲ ಪಬ್ಲಿಕ್ ಆಗಿ ಹೇಳ್ತಾರೆ ಗೌಡ್ರೆ.